ಎಲ್ಲ ನಮ್ಮ ಸಾರ್ವಜನಿಕರಿಗೆ ನಮಸ್ಕಾರಗಳು, ಅದರಲ್ಲಿ ಮಹಿಳೆಯರಿಗೆಲ್ಲರಿಗೂ ನಮಸ್ಕಾರಗಳು. ಏನಪ್ಪ ಇವತ್ತು ಹೊಸ ವಿಷಯ ಅಂತ ನೀವು ಕೇಳ್ಬೋದು. ಆದರೆ ಇವತ್ತು ಹೊಸ ವಿಷಯದೊಂದಿಗೆ ನಿಮ್ಮ ಜೊತೆ ಬಂದಿದ್ದೇನೆ. ಹೌದು, ಈಗ ನಿಮಗೆ ಕೊಟ್ಟಂಥ 5 ಗ್ಯಾರಂಟಿಗಳಲ್ಲಿ ಶಕ್ತಿ ಯೋಜನೆ ಒಂದು ಮುಖ್ಯವಾದ ಯೋಜನೆ ಆಗಿದ್ದು, ಈ ಶಕ್ತಿ ಯೋಜನೆಯ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ ಮಾಹಿತಿಗಳು ಏನಪ್ಪ ಅಂತಂದರೆ, ಈಗ ರಾಜ್ಯ ಸರ್ಕಾರ ಏನು ಶಕ್ತಿ ಯೋಜನೆ ಇದೆಯಲ್ಲ, ಶಕ್ತಿ ಯೋಜನೆಗಳಿಗೆ ಮಹಿಳೆಯರಿಗೆ ಒಂದಿಷ್ಟು ರೂಲ್ಸ್ಗಳನ್ನು, ಹೊಸ ರೂಲ್ಸ್ಗಳನ್ನು ಒಂದು ಅಪ್ಡೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ ಹೊಸ ಅಪ್ಡೇಟ್ಗಳು ಏನು ಮತ್ತು ಮಹಿಳೆಯರಿಗೆ ಯಾವ ರೀತಿಯಾಗಿ ಒಂದು ಹೊಸ ರೂಲ್ಸ್ಗಳನ್ನು ಅಪ್ಡೇಟ್ ಮಾಡಿದ್ದಾರೆ ಅನ್ನೋದನ್ನು ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಯಾಕಪ್ಪ ಅಂತಂದರೆ ಈ ವಿಡಿಯೋದಲ್ಲಿ ಅಂಥ ಒಳ್ಳೆಯ ಮಾಹಿತಿ ಇದೆ. ನೀವು ಈ ಮಾಹಿತಿಯನ್ನು ತಿಳಿದುಕೊಳ್ಳದೆ ಇದ್ದರೆ ನಿಮಗೆ ಮುಂದೆ ಬಸ್ನಲ್ಲಿ ಓಡಾಡಲು ಅವಕಾಶ ಸಿಗೋದಿಲ್ಲ. ಹಾಗಾಗಿ ಎಲ್ಲ ಮಹಿಳೆಯರು ತಪ್ಪದೇ ಈ ವಿಡಿಯೋವನ್ನು ನೋಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ ಹಾಗಾದರೆ ಆ ವಿಡಿಯೋ ಏನು ಮತ್ತು ಏನು ಹೊಸ ರೂಲ್ಸ್ಗಳನ್ನು ಒಂದು ರಾಜ್ಯ ಸರ್ಕಾರ ಮಹಿಳೆಯರಿಗೆ ನೀಡಿದೆ ಅಂತ ಹೇಳ್ಬಿಟ್ಟು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ಈಗ ನೀವು ನೋಡ್ತಿರ್ಬೋದು, ತುಂಬ ಮಹಿಳೆಯರೆಲ್ಲರೂ ಈಗ ಬಸ್ನಲ್ಲಿ ಅಡ್ಡಾಡ್ತಾ ಇದ್ದೀರಿ. ನಿಮ್ಮ ಒಂದು ಆಧಾರ್ ಕಾರ್ಡನ್ನು ತೋರಿಸ್ಕೊಂಡು ಟಿಕೆಟನ್ನು ಪಡ್ಕೊಂಡು ನೀವು ಒಂದು ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದೀರಿ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ನೀವು ಹೋದರೆ ನೀವು ಆಧಾರ್ ಕಾರ್ಡ್ ಕಡ್ಡಾಯವಾಗಿದೆ. ಹಾಗೆ ಈಗ ಒಂದು ರಾಜ್ಯ ಸರ್ಕಾರದಿಂದ ಹೊಸ ಅಪ್ಡೇಟ್ ಏನಪ್ಪ ಅಂತಂದರೆ, ಯಾವುದೇ ಒಂದು ಮಹಿಳೆಯ ನೀವು ಆಧಾರ್ ಕಾರ್ಡನ್ನು ತೋರಿಸ್ತೀರಿ, ಅದೇ ರೀತಿಗೆ ಟಿಕೆಟನ್ನು ಪಡಿತೀರಿ. ಆದರೆ ನೀವೇನಾದರೂ ಹೊಸದಾಗಿ ಒಂದು ಟಿಕೆಟನ್ನು ಪಡೆಯುವಂಥ ಸಂದರ್ಭದಲ್ಲಿ ಟಿಕೆಟ್ ಮಷಿನ್ ಕೆಟ್ಟರೆ ಏನು ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಒಂದು ಹೊಸ ರೂಲ್ಸ್ನ ಅಪ್ಡೇಟ್ ಮಾಡಿದ್ದೀರ ಅಂತಲೇ ಹೇಳ್ಬೋದು. ಆ ಹೊಸ ರೂಲ್ಸ್ ಏನು ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಪಬ್ಲಿಕ್ ಸರ್ವಿಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾನು ಹಾಕುವಂಥ ಮುಂದಿನ ವಿಡಿಯೋ ನೋಟಿಫಿಕೇಷನ್ಸ್ಗಳು ನಿಮ್ಮ ಒಂದು ಮೊಬೈಲಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು. ಬನ್ನಿ ಹಾಗಾದರೆ ಆ ವಿಡಿಯೋದಲ್ಲಿ ಏನಿದೆ, ಏನು ಹೊಸ ರೂಲ್ಸ್ ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ. ಬನ್ನಿ ಹಾಗಾದರೆ ಒಂದು ಹೊಸ ರೂಲ್ಸ್ ಏನದನ್ನು ತಿಳ್ಕೊಂಡು ಬರೋಣ. ಹೌದು, ಈಗ ಒಂದು ಕೇಂದ್ರ ಸರ್ಕಾರ ಏನು ಮಾಡಿದೆಪ್ಪ ಅಂದರೆ, ಉಚಿತವಾಗಿ ಮಹಿಳೆಯರು ಈಗ ಅಡ್ಡಾಡ್ತಾ ಇದ್ದರು. ಆದರೆ ಉಚಿತವಾಗಿ ಅಡ್ಡಾಡುವಂಥದ್ರಲ್ಲಿ ಯಾರು ಒಂದಿಷ್ಟು ಮಹಿಳೆಯರು ತಮ್ಮ ಬ್ಯಾಗ್ಗಳನ್ನು, ಲಗೇಜ್ಗಳನ್ನು ತಗೊಂಡು ಹೋಗ್ತಿರೋ ಅಂಥವರು ಕಡ್ಡಾಯವಾಗಿ ನೀವು ಟಿಕೆಟನ್ನು ಪಡಿಲೇಬೇಕು. ಅಂದರೆ 30 kg ಮೇಲ್ಪಟ್ಟು ನೀವು ತೂಕದ ಏನೋ ಒಂದು ಲಗೇಜ್ನ ಒಯ್ದರೆ ನೀವು ಖಂಡಿತವಾಗಿ ಟಿಕೆಟನ್ನು ಪಡಿಬೇಕು. ಟಿಕೆಟನ್ನು ಪಡೆದು ಪ್ರಯಾಣಿಸಬೇಕು. ಏನಪ್ಪ ಟಿಕೆಟನ್ನು ಪಡೆದೇ ಇದ್ದರೆ ನೀವು ಸಹ ಟಿಕೆಟನ್ನು ಪಡಿಬೇಕು ಅಂತೇಳಿ ನಮ್ಮ ಒಂದು ರಾಜ್ಯ ಸರ್ಕಾರ ಮಾಡಿಬಿಟ್ಟಿದೆ. ಈಗ ಹೊಸ ರೂಲ್ಸನ್ನು ಆರಂಭ ಮಾಡಿದೆ ಅಂತಲೇ ಹೇಳ್ಬೋದು. ಹೌದು, ಈಗ ನೀವು ಏನಾದರೂ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪ್ರಯಾಣ ಬೆಳೆಸುವಂಥ ಸಂದರ್ಭದಲ್ಲಿ ಒಂದು ಕಂಡಕ್ಟರ್ ಒಂದು ಮಿಷನ್ ಏನಿದೆ, ಆ ಮಿಷನ್ ಟಿಕೆಟ್ ಬರುವಂತಹ ಮಿಷನ್ ಏನಿದೆ ಅದೇನಾದರೂ ಕೆಟ್ಟು ಹೋಯಿತು ಅಂತಂದರೆ ನಿಮಗೆ ಒಂದು ಪಿಂಕ್ ಕಲರಿನ ಒಂದು ಟಿಕೆಟನ್ನು ನೀಡ್ತಾರೆ. ನಾನು ಆವಾಗಲೇ ತೋರಿಸಿದ ಹಾಗೆ ಆ ಒಂದು ಟಿಕೆಟನ್ನು ನೀವು ತೆಗೆದುಕೊಳ್ಬೇಕಾಯ್ತು. ಆ ಟಿಕೆಟಿನಲ್ಲಿ ನೀವು ಹೋಗುವ ಸ್ಥಳದಿಂದ ಮತ್ತು ನೀವು ಹತ್ತಿದ ಸ್ಥಳ ಮತ್ತು ಹೋಗುವ ಸ್ಥಳಕ್ಕೆ ಒಂದು ಟಿಕೆಟನ್ನು ಬರೀತಾರೆ. ಅತಿ ಮಿಕ್ಕಿ ನಡುವೆ ಎಲ್ಲಾದರೂ ಸಹ ಚೆಕ್ಕಿಂಗ್ನವ್ರು ಏನಾದರೂ ಬಂದರು ಅಂದರೆ ಆ ಟಿಕೆಟ್ನ ತೋರಿಸಿದರೆ ಸಾಕು, ನಿಮಗೆ ಯಾವುದೇ ರೀತಿಯಾಗಿ ಸಮಸ್ಯೆ ಇಲ್ಲದೇ ನೀವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ಬೋದು. ಈಗ ಮುಂಚೆ ಹಂಗೆ ಯಾವ ರೀತಿಯಾಗಿ ಒಂದು ಆಧಾರ್ ಕಾರ್ಡನ್ನು ಪಡಿತೀರಿ, ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಿ ಹಂಗೆ ಟಿಕೆಟನ್ನು ಪಡಿತೀರಿ, ಅದೇ ರೀತಿಯಾಗಿ ನೀವು ಶಕ್ತಿ ಯೋಜನೆ ಅಡಿಯಲ್ಲಿ ಈ ಪಿಂಕ್ ಕಾರ್ಡನ್ನು ಸಹ ಕೊಡ್ತಾರೆ. ಅಂದರೆ ಈ ಪಿಂಕ್ ಕಾರ್ಡನ್ನು ಹಾಗೆ ಕೊಡೋದಿಲ್ಲ, ನೀವು ಆಧಾರ್ ಕಾರ್ಡನ್ನು ತೋರಿಸಿದರೆ ಮಾತ್ರ ಈ ಪಿಂಕ್ ಕಾರ್ಡನ್ನು ಕೊಡ್ತಾರೆ. ನೀವು ಲಗೇಜ್ ಜಾಸ್ತಿ ಇತ್ತು ಅಂದರೆ ನೀವು ಟಿಕೆಟನ್ನು ಪಡಿಲೇಬೇಕು. ಇಲ್ಲ ಅಂದರೆ ನಿಮಗೆ ಯಾವುದೇ ರೀತಿಯಾಗಿ ಟಿಕೆಟ್ ಸಹ ಸಿಗೋದಿಲ್ಲ. ನಿಮ್ಮ ಒಂದು ಹಣ ಕೊಟ್ಟು ನೀವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಬೇಕಾಗುತ್ತೆ. ಈ ರೀತಿಯಾಗಿ ಒಂದು ರಾಜ್ಯ ಸರ್ಕಾರ ಏನು ಮಾಡಿದೆಪ್ಪ ಅಂತಂದರೆ, ಪ್ರತಿಯೊಬ್ಬ ಮಹಿಳೆಯರಿಗೂ ಸಹ ಈ ರೀತಿಯಾಗಿ ಒಂದು ಹೊಸ ಅಪ್ಡೇಟ್ ಮೂಲಕ ಮಾಹಿತಿಯನ್ನು ತಿಳಿಸಿದ್ದಾರೆ. ಈ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿರ್ಬೋದು ಅಥವಾ ಇಷ್ಟ ಆಗದೇ ಇರ್ಬೋದು. ಯಾಕಪ್ಪ ಅಂದರೆ ಒಂದು ರಾಜ್ಯ ಸರ್ಕಾರ ಏನು ಮಾಡಿದೆ ಅಂದರೆ, ಉಚಿತವಾಗಿ ಮಹಿಳೆಯರಿಗೆ ಆದಷ್ಟು ಎಲ್ಲರಿಗೂ ಉಚಿತವಾಗಿ ಪ್ರಯಾಣ ಮಾಡಲಿ ಅನ್ನೋ ಉದ್ದೇಶದಿಂದ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗೋಕ್ಕೋಸ್ಕರನೇ ಒಂದು ಪಿಂಕ್ ಕಾರ್ಡನ್ನು ಮಾಡ್ತೀವಿ ಅಂತ ಸಹ ಹೇಳಿದರು. ಅದೇ ರೀತಿಯಾಗಿ ಪಿಂಕ್ ಕಾರ್ಡನ್ನು ಕೊಡ್ತಾರೆ. ವೇಟ್ ಮಾಡಬೇಕಾಗತ್ತೆ, ತಮ್ಮ ಮನೆ ಬಾಗಿಲಿಗೆ ಬರ್ತಾರೆ, ಆ ಪಿಂಕ್ ಕಾರ್ಡನ್ನು ಸಹ ಕೊಡ್ತಾರೆ. ಅದೇ ರೀತಿಯಾಗಿ ಏನಪ್ಪ ಅಂದರೆ, ಈ ಶಕ್ತಿ ಕಾರ್ಡ್ ಯೋಜನೆ ಅಡಿಯಲ್ಲಿ ಈ ಶಕ್ತಿ ಕಾರ್ಡ್ ನಿಮ್ಮ ಹತ್ರ ಇತ್ತು ಅಂದರೆ ಒಂದು ಪಿಂಕ್ ಕಾರ್ಡನ್ನು ಕೊಟ್ಟಾಗ ಆ ಪಿಂಕ್ ಕಾರ್ಡನ್ನು ಕಾಜುವಾಗಿ ಇಟ್ಕೊಂಡು ತಾವು ಇಳಿಯುವಂತಹ ಸಂದರ್ಭದಲ್ಲಿ ಆ ಟಿಕೆಟನ್ನು ತೋರಿಸಿ ಇಳಿಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಆ ಟಿಕೆಟು ಮಿಷನಿಂದ ಬಂದ ಟಿಕೆಟ್ ಆಗಿರೋದಿಲ್ಲ. ಹಾಗಾಗಿ ನೀವು ಅದನ್ನು ಕಾಜಿಂದ ಇಟ್ಕೊಂಡು ಇಳುವಂಥ ಸಂದರ್ಭದಲ್ಲಿ ಅದನ್ನು ಟಿಕೆಟನ್ನು ತೋರಿಸಿ ಇಳಿಬೇಕಂತೇಳಿ ಒಂದು ಹೊಸ ರೂಲ್ಸನ್ನು ಮಾಡಿದ್ದಾರೆ. ವಿಡಿಯೋ ಇಷ್ಟ ಆದರೆ ವಿಡಿಯೋ